ओम श्री गुरुभ्यो नमः हरि ओम वक्रतुंड महाकाय कोटि सूर्य समप्रभा निर्विघ्नं कुरु मे देवा सर्वकार्येषु सर्वदा श्री गुरुभ्यो नमः हरि ओम मातृदेवो भव पितृदेवो भव आचार्य देवो भव अतिथि देवो भव। ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ನಮಸ್ಕಾರಗಳು. ಸರ್ವವಿದ್ಯೆ ನಮ್ಮ ಚಾನಲ್ಗೆ ಸ್ವಾಗತ. ಹಾಗೂ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ಗೆ ಲಿಂಕ್ ಮಾಡಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರಗಳು. ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಸರ್ವವಿದ್ಯಾ ನಮ್ಮ ಚಾನಲ್ಗೆ ಸ್ವಾಗತ. ಮತ್ತು ಮಹಾಶಿವರಾತ್ರಿಯ ವಿಶೇಷತೆಗಳು ಏನಪ್ಪ ಅಂತಂದರೆ, ಇದೊಂದು ಕಿರು ನನ್ನ ಕೈಲಾಗಿದ್ದು ತಿಳಿದಿರೋದು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಶಿವರಾತ್ರಿ ಹಬ್ಬದ ದಿವಸ ಇದನ್ನು ಕೇಳಿಸ್ಕೊಂಡ್ರೆ ಒಂದು ಜನ್ಮ ಸಾರ್ಥಕತೆ ಆಗುತ್ತೆ, ಪುಣ್ಯ ಬರ್ತಕ್ಕಂಥದ್ದು. ಮಹಾಶಿವರಾತ್ರಿ ಅಂದರೆ ಶಿವನ ಮಹಾರಾತ್ರಿ. ಭಗವಾನ್ ಶಿವನಿಗೆ ಸಮರ್ಪಿತವಾದ ಅತ್ಯಂತ ವಿಶೇಷವಾದ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಲ್ಲಿ ನಾವು ಶಿವರಾತ್ರಿ ಮಹಾಶಿವರಾತ್ರಿನ ಆಚರಣೆ ಮಾಡ್ತೀವಿ. ನಮಗೆ ಭಾನುವಾರ 15ನೇ ತಾರೀಕು ಬಿದ್ದಿದೆ ನೋಡಿ. ಶಿವಶಕ್ತಿ ಸಂಗಮದಿಂದ ನಮಗೆ ಪಾರ್ವತಿ ಪರಮೇಶ್ವರವರ ವಿವಾಹ ದಿನವೆಂದು ಕೂಡ ನಾವು ನಂಬುತ್ತೀವಿ. ಆಮೇಲೆ ಲಿಂಗೋದ್ಭವ ದಿನ ಅಂತ ಕೂಡ ನಾವು ಹೇಳ್ತೀವಿ. ಬ್ರಹ್ಮ ಮತ್ತು ವಿಷ್ಣು ಯಾರು ಶ್ರೇಷ್ಠರೆಂಬ ವಾದಕ್ಕೆ ಅಂತ್ಯವಾಗಲು ಅನಂತ ಜ್ಯೋತಿ ರೂಪದಲ್ಲಿ ಶಿವನ ಲಿಂಗ ರೂಪದಲ್ಲಿ ಪ್ರಕಟವಾದ ದಿನ ಕೂಡ ನಾವು ಶಿವರಾತ್ರಿ ಹಬ್ಬದ ದಿವಸ ಅಂತ ನಾವು ಹೇಳ್ತೀವಿ ನೋಡಿ. ಪಾಪ ಪರಿಹಾರದ ದಿನ. ಆ ದಿನ ಉಪವಾಸ, ಜಾಗರಣೆ, ರುದ್ರಾಭಿಷೇಕ ಮಾಡಿದರೆ ಜೀವನದ ಪಾಪಗಳು ನಿವಾರಣೆ ಆಗುತ್ತೆ ಎಂದು ನಮ್ಮ ಒಂದು ನಂಬಿಕೆ. ಮೋಕ್ಷಕ್ಕೆ ದಾರಿ. ಓಂ ನಮಃ ಶಿವಾಯ ಅಂತಲೂ ಹೇಳ್ಬೋದು. ಓಂ ನಮಃ ಶಿವಾಯ ಅಂತ ಕೂಡ ನೀವು ಹೇಳಿಕೊಂಡ್ರೆ ಜನ್ಮ ಜನ್ಮಾಂತರದ ಕರ್ಮಬಂಧನ ಕಡಿಮೆ ಆಗುತ್ತೆ ನೋಡಿ. ಜಾಗರಣೆಗೆ ನಮಗೆ ವಿಶೇಷವಾಗಿ ಜಾಗೃತ ಚೈತನ್ಯ, ಶಿವನು ಯೋಗೀಶ್ವರ, ಜಾಗೃತ ಚೈತನ್ಯ ಸಂಕೇತ. ಆದ್ದರಿಂದ ರಾತ್ರಿ ನಿದ್ರೆ ಮಾಡದೆ ಭಜನೆ ಜಪ ಧ್ಯಾನ ಮಾಡಬೇಕು. ಆಮೇಲೆ ನಮಗೇನಪ್ಪ ಅಂತಂದರೆ ರುದ್ರಾಭಿಷೇಕ ಅಂದರೆ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ, ಗಂಗಾಜಲ, ನೀರು, ಬೆಲ್ಲದ ನೀರು, ತೆಂಗಿನಕಾಯಿ ನೀರು, ಬಿಲ್ವಪತ್ರೆ. ಇದರಿಂದ ಸಮಸ್ತ ದೋಷಗಳು ಸಹ ನಿವಾರಣೆಯಾಗಿ ಐಶ್ವರ್ಯ ನಮಗೆ ಪ್ರಾಪ್ತಿಯಾಗುತ್ತೆ. ಆಮೇಲೆ ಬಿಲ್ವ ದಳದ ಎಲೆಗಳು ಶಿವನಿಗೆ ಅತ್ಯಂತ ಪ್ರೀತಿವಾಗಿರ್ತಕ್ಕಂಥದ್ದು ನೋಡಿ. ಅದಕ್ಕೆ 3 ಎಲೆಗಳ ಅರ್ಥ ಬ್ರಹ್ಮ, ವಿಷ್ಣು, ಮಹೇಶ್ವರ. ಅಥವಾ ನಮಗೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಈ ಬಿಲ್ವದ ಎಲೆ ಅರ್ಪಿಸಿದರೂ ಕೋಟಿ ಪುಷ್ಪ ಫಲ ನಮಗೆ ಶಿವನ ಮೇಲೆ ಹಾಕಿದಾಗ ಆ ಪುಣ್ಯ ಫಲ ನಮಗೆ ಪ್ರಾಪ್ತವಾಗುತ್ತದೆ. ಆಮೇಲೆ ನಮಗೆ 4 ಕಾಲದ ಪೂಜೆ ಅಂತ ನಾವು ಹೇಳ್ತೀವಿ. 1ನೇ ಯಾಮ ದೇಹ ಶುದ್ಧಿ, 2ನೇ ಯಾಮ ಮನಃಶುದ್ಧಿ, 3ನೇ ಯಾಮ ಆತ್ಮಶುದ್ಧಿ, 4ನೇ ಯಾಮ ಮೋಕ್ಷ ಅನುಗ್ರಹ. ಆ ದಿನ ನೀವು ಜಪ ಓಂ ನಮಃ ಶಿವಾಯ ಶಿವಪಂಚಾಕ್ಷರಿ ಮಂತ್ರನ ಪಠನೆ ಮಾಡಿದ್ರೆ ನಿಮಗೆ ಮಹಾಶಿವರಾತ್ರಿಯ ದೊಡ್ಡ ಪುಣ್ಯದ ಫಲ ನಿಮಗೆ ಪ್ರಾಪ್ತಿವಾಗುತ್ತೆ ನೋಡಿ. ನಮಗೆ ಶಿವಧ್ಯಾನದಿಂದ ಮನಃಶಾಂತಿ, ಭಯ ನಿವಾರಣೆ. ಆ ದಿನ ಕೂಡ ಸತ್ತವರು ಸಹ ಮೋಕ್ಷ ಪಡೆಯುತ್ತಾರೆ ಅಂತ ಒಂದು ನಂಬಿಕೆ ನೋಡಿ. ಮಹಾಶಿವರಾತ್ರಿಯ ಫಲಗಳು ನೋಡಿ: ವಿವಾಹ ಪ್ರಾಪ್ತಿ, ಸಂತಾನ ಭಾಗ್ಯ, ಆರೋಗ್ಯ, ಧನೈಶ್ವರ್ಯ, ಗ್ರಹ ದೋಷ ಪರಿಹಾರ, ಶನಿ ದೋಷ ಕಡಿಮೆ, ಮನಃಶಾಂತಿ, ಮೋಕ್ಷ ಮಾರ್ಗ. ಆಮೇಲೆ ಇಷ್ಟೆಲ್ಲ ಇರ್ತಕ್ಕಂಥದ್ದು ಓಂ ನಮಃ ಶಿವಾಯ ಶಿವಪಂಚಾಕ್ಷರಿ ಮಂತ್ರ ನೋಡಿ. ನಮಗೆ ಆ ಈಶ್ವರನೇ ನಮಗೆ ಫಲ ಕೊಟ್ಟಿರೋದ್ರಿಂದ ಈ ಮಹದ್ಭಾಗ್ಯವನ್ನು ನಾವು ಸದ್ವಿನಿಯೋಗ ಪಡಿಸ್ಕೋಬೇಕಾಗತ್ತೆ ನೋಡಿ. ವಾಗಾರ್ಥ ವಿವ ಸಂಪ್ರಾಕ್ತು ನೋಡಿ. ವಾಗಾರ್ಥವಿವ ಸಂಪ್ರಕ್ತು ವಾಗಾರ್ಥ ಪ್ರತಿಪತ್ತಯೇ ಜಗತಃ ಪಿತರೂ ಒಂದೇ ಪಾರ್ವತಿ ಪರಮೇಶ್ವರು ನೋಡಿ. ಪಾರ್ವತಿ ಪರಮೇಶ್ವರರು ಈ ಜಗತ್ತಿಗೆ ತಾಯಿ ತಂದೆಯರು, ಆದಿದಂಪತಿಗಳು. ವಾಕ್ ಅರ್ಥಗಳಂತೆ ಬೇರೆ ಇಲ್ಲದೆ ಅವಿಭಾಜ್ಯ ರೂಪರು. ವಾಗಾರ್ಥಗಳು ಸಿದ್ಧಿಸುವುದಕ್ಕಾಗಿ ಆ ಆದಿದಂಪತಿಗಳಿಗೆ ಪ್ರಣಾಮಗಳು. ಇದರಲ್ಲಿ ವೇದ, ಪುರಾಣ,
ತತ್ವರಹಸ್ಯ ಅಡಗಿದೆ. ಆದ್ದರಿಂದ ಈ ಮಂತ್ರ ಸಮಾನ ಈ ಶ್ಲೋಕದಿಂದ ಪಾರ್ವತೀ ಪರಮೇಶ್ವರರನ್ನು ಧ್ಯಾನಿಸಿದರೆ ಸಕಲ ಶುಭಗಳು ಸಹ ಸಿದ್ಧಿಸುತ್ತೆ. ನಮಗೆ ಈ ಮಹಾಶಿವರಾತ್ರಿ ಈಶ್ವರ ನಮಗೆಪ್ಪ ಯೋಗೇಶ್ವರೇಶ್ವರ ಶಿವ ನೋಡಿ, ವಿದ್ಯಾಪಂಡಿತ ಶಿವ, ಯೋಗಶಾಸ್ತ್ರ, ಭಕ್ತಿಶಾಸ್ತ್ರ, ವ್ಯಾಕರಣ, ಆಯುರ್ವೇದ, ಸಕಲ ವಿಜ್ಞಾನ, ಹಸ್ತರೇಖ ವಿಜ್ಞಾನ, ಧನುರ್ವೇದ, ತಂತ್ರ, ಶಾಬಾರ ಮಂತ್ರ, ಗಾದ ಎಂಬ ವಿದ್ಯೆ ಶಿವನಿಂದಲೇ ಹುಟ್ಟಿರ್ತಕ್ಕಂಥದ್ದು. ರಾಜಯೋಗ, ಮಂತ್ರಯೋಗ, ಲಯಯೋಗಗಳಿಗೂ ಸಹ ಶಿವನೇ ಪ್ರವರ್ತಕ. ಸದಾಶಿವ ಮಹಾಯೋಗಿ ಪ್ರತಿ ಯುಗಾರಂಭದಲ್ಲೂ ಶಂಕರಾಯೋಗಾಚಾರ್ಯ ರೂಪದಲ್ಲಿ ಆವಿರ್ಭವಿಸಿ ಶಿಷ್ಯರಿಗೆ ಯೋಗವಿದ್ಯೆ ಕಲಿಸುವನೆಂದು ಶಿವಪುರಾಣ ಹೇಳುತ್ತಲೇ ಬಂದಿದೆ. ಶಿವಯೋಗಾಚಾರ್ಯರ ಸಂಖ್ಯೆ 112 ಎಂದು ಸಹ ಹೇಳಲಾಗುತ್ತೆ. ರೋದೋಯತಿ ದುಷ್ಟಾನ್ ಇತಿ ರುದ್ರ, ದುಷ್ಟರನ್ನು ಅಳಿಸುವುದರಿಂದ ರುದ್ರನೆಂದು ಕರೀತಾರೆ. 2 ಕಣ್ಣುಗಳು, 2 ನಾಸಿಕ ರಂಧ್ರಗಳು, 2 ಕರ್ಣರಂಧ್ರಗಳು, ಒಂದು ಮುಖ ಮತ್ತು ಮಲಮೂತ್ರ ವಿಸರ್ಜನಾ ವಾಯುವಗಳು, ನಾಭಿ, ಆತ್ಮ ಇವು ಆಧ್ಯಾತ್ಮಿಕ ರುದ್ರರು. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಸೂರ್ಯ, ಚಂದ್ರ, ವಿದ್ಯುತ್, ಶುಚಿ ಆದಿದೈವಿಕ ರುದ್ರರು. ಅಜೈಕ ಪಥು ಮತ್ತು ಅಹಿರ್ಬುದ್ನಿಯ, ವಿರೂಪಾಕ್ಷ, ರೈವತ, ಹರ, ಬಹುರೂಪ, ತ್ರಿಯಂಬಕ, ಸಾವಿತ್ರ, ಜಯಂತ, ಪಿನಾಕ ಅಪರಾಜಿತರು ಆದಿದೈವಿಕ ರುದ್ರರು. ಮತ್ಸ್ಯಪುರಾಣ 5ನೇ ಅಧ್ಯಾಯದಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೈಕಾಲ, ದೇವದತ್ತ, ಧನುಂಜಯಗಳೆಂಬ ದಶವಾಯುಗಳು ಸಹ ಆತ್ಮ ಸೇರಿ ಏಕಾದಶ ರುದ್ರರು ಶಿವಪುರಾಣದಲ್ಲಿ ನಮಗೆ ಸಿಗ್ತಕ್ಕಂಥದ್ದು. ಶಿವನ ಢಮರುಗ ನಾದಕ್ಕೆ ಪ್ರತೀಕ, ಗಜ ಅಹಂಕಾರಕ್ಕೆ ಚಿಹ್ನೆ. ನೋಡಿ, ಅಹಂಕಾರವನ್ನು ವಶಪಡಿಸಿಕೊಳ್ಳುವುದೇ ಗಜಚರ್ಮ. ಧರಿಸುವುದರಲ್ಲಿನ ಅರ್ಥ ಮೃಗ, ಚಂಚಲ ತತ್ವಕ್ಕೆ ಪ್ರತೀಕ. ಚಂಚಲ ತತ್ವವನ್ನು ನಶಿಸುವಂತೆ ಮಾಡುವುದೇ ಮೃಗಚರ್ಮ ಧಾರಣೆಯಲ್ಲಿನ ಅರ್ಥ. ವ್ಯಾಘ್ರ ಕಾಮಕ್ಕೆ ಸೂಚನೆ. ವ್ಯಾಘ್ರ ಚರ್ಮದ ಮೇಲೆ ಕೂರುವುದು ಕಾಮಜಯವನ್ನು ಸೂಚಿಸುತ್ತದೆ. ಸರ್ಪ ಕ್ರೋಧಕ್ಕೆ ಹೆಗ್ಗುರುತು. ಶಿವಕೋಪವನ್ನು ವಶದಲ್ಲಿಟ್ಟುಕೊಂಡಿದ್ದಾನೆ. ಶಿವನ ಬಣ್ಣ ಬಿಳುಪು, ಶ್ವೇತವರ್ಣ, ಸತ್ವಗುಣ, ಜ್ಞಾನ ಪ್ರಕಾಶಗಳಿಗೆ ಅದ್ವೈತಕ್ಕೆ ಪ್ರತೀಕ. ಶಂಕರ ಅಪರಿಗ್ರಹಕ್ಕೆ ಚಿಹ್ನೆ. ಅನ್ನಪೂರ್ಣಾದೇವಿಯನ್ನು ಗೌರವಿಸಿದ ಶಿವ ಸ್ತ್ರೀಯರಿಗೆ ಉನ್ನತ ಸ್ಥಾನ, ಗೌರವ ನೀಡಿದವನು. ಕಾರ್ತಿಕೇಯ ಅಗ್ನಿತತ್ವಕ್ಕೆ ಪ್ರತೀಕ. ಗಣಪತಿ ಸೋಮತತ್ವಕ್ಕೆ ಚಿಹ್ನೆ. ವಿದ್ವಾಂಸರು ಸ್ಕಂದನನ್ನು ಜೀವಾತ್ಮವಾಗೂ ಗಣಪತಿಯನ್ನು ಅಂತಃಕರಣವೆಂದು ಭಾವಿಸ್ತಾರೆ. ವಿರುದ್ಧ ಸ್ವಭಾವದವರ ನಡುವೆ ಭಗವಂತನು ಸಾಮರಸ್ಯ ಉಂಟಾಗಿಸುತ್ತಾನೆ. ಗಣೇಶನ ವಾಹನ ಮೂಷಿಕ, ಶಿವನ ವಾಹನ ನಂದಿ, ಪಾರ್ವತಿ ವಾಹನ ಸಿಂಹ. ಇವೆಲ್ಲ ತಮ್ಮ ಹಿಂಸಾ ಪ್ರವೃತ್ತಿ ದ್ವೇಷದ ಭಯಗಳನ್ನು ಮರೆತು ಶಿವಪರಿವಾರಕ್ಕೆ ಅಂಗಗಳಾಗಿವೆ. ನೋಡಿ, ದುಲ್ಯೋಕ, ಪರ್ಜನ್ಯ, ಪೃಥ್ವಿ, ಪುರುಷ, ಸ್ತ್ರೀಯರೆಂದು ಅಗ್ನಿ ಪಂಚವಿಧಗಳು. ವಿಷ್ಣು, ಶಿವ, ದೇವಿ, ಸೂರ್ಯ, ಗಣೇಶರೆಂದು ಪಂಚದೇವತೆಗಳು. ಪೃಥ್ವಿಯ ವ್ಯಾಪ್ತ, ತೇಜೋ, ವಾಯು ಆಕಾಶಗಳೆಂದು ತನ್ಮಾತ್ರ 5 ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯಗಳೆಂದು ಪಂಚಕೋಶಗಳು ಸಹ ಇವೆ. ಪರಮಶಿವನ ಪಂಚಮುಖಗಳು: ಆತ್ಮಜ್ಞಾನ, ಆತ್ಮದರ್ಶನ, ಆತ್ಮಾನುಭವ, ಆತ್ಮಲಾಭ, ಆತ್ಮಕಲ್ಯಾಣಗಳನ್ನು ಒಂದೊಂದು ಮುಖದಲ್ಲೂ ಹೊಂದಬಹುದು. ಜಲ, ಅಗ್ನಿ, ಯಾಜ್ಞಿಕ, ಸೂರ್ಯ, ಚಂದ್ರ, ಆಕಾಶ, ಭೂಮಿ, ವಾಯುಗಳು ಭಗವಂತನ ಅಷ್ಟಮೂರ್ತಿಗಳು. ಇದು ಭಗವಂತನ ವಿರಡ್ ರೂಪ ದರ್ಶನ.
ಶಿವಪುರಾಣದಲ್ಲಿ ನಮಗೆ ಶರ್ವ, ಭವ, ರುದ್ರ, ಉಗ್ರ, ಭೀಮ, ಪಶುಪತಿ, ಈಶಾನ ಮಹಾದೇವರು ಶಿವನ ಅಷ್ಟಮೂರ್ತಿಗಳಾಗಿ ಹೇಳಲಾಗಿದೆ. ದಾರ್ಶನಿಕ ದೃಷ್ಟಿಯಲ್ಲಿ ವಿಚಾರ ಮಾಡಿದರೆ ತನ್ಮಾತ್ರಗಳಿಗೆ ಅಷ್ಟಮಹತ್ವಗಳು, ಅಹಂಕಾರಗಳೇ ಭಗವಂತನ ಅಷ್ಟಮೂರ್ತಿಗಳು. ಶಿವನ ಏಕಾದಶ ಮೂರ್ತಿಗಳು ಇವೆ. ಒಂದು ಸ್ಥೂಲ ಮೂರ್ತಿಗೆ ಇಕ್ಕಡೆಗಳಲ್ಲಿ 5 ಮೂರ್ತಿಗಳು ನಿರ್ಮಾಣ ನಡೆದಿದೆ. ಸ್ಥೂಲ ಮೂರ್ತಿ ಆತ್ಮ, 2 ಕಡೆಗಳಲ್ಲಿರುವ ಮೂರ್ತಿಗಳು ದಶಪ್ರಾಣಿಗಳಿಗೆ ಪ್ರತೀಕಗಳು. ಶರೀರದಿಂದ ಬಿಟ್ಟು ಹೋಗುವಾಗ ಬಂಧುಗಳನ್ನು, ಸ್ನೇಹಿತರನ್ನು ಅಳಿಸುವುದರಿಂದ ರುದ್ರರು ಎಂದು ಕರೆಸಿಕೊಳ್ತಾರೆ. ಶಿವನ ವಾಹನ ವೃಷಭ. ಧರ್ಮಶಾಸ್ತ್ರಗಳು ಇದನ್ನು ಧರ್ಮವೆಂದಿತು. ಶಿವನ ಕೈಯಲ್ಲಿ ತ್ರಿಶೂಲ ನಮ್ಮನ್ನು ನಿರಂತರ ಬಾಧಿಸುವ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕಳೆಂಬ ಶೂಲಗಳನ್ನು ಉಪಶಮನವಾಗಿಸುತ್ತದೆ. ಅಷ್ಟೇ ಅಲ್ಲದೆ ಸತ್ವರಜಸ್ತಮಗಳೆಂಬ ತ್ರಿಗುಣಗಳಿಗೂ ಅತೀತವಾದುದಾಗಿ ಸೂಚಿಸುತ್ತದೆ. ಈ ಗುಣತ್ರಯ ಮಾನವ ಸ್ವಾಭಾವಿಕ. ಈ ಮೂರು ಮೀರುವ ಪುರುಷರು ತನ್ನ ಸ್ವರೂಪವನ್ನು ಹೊಂದುತ್ತಿದ್ದಾನೆ. ಅದಕ್ಕಾಗಿ ಈಶ್ವರ ಪರಮೇಶ್ವರನು ಶಿವನಿಗೆ ವ್ಯಾಮಕೇಶ ಎಂಬ ಹೆಸರಿದೆ. ಆಕಾಶ ಆತನ ಜಡೆ, ಶಿವನನ್ನು ಮುಕ್ಕಣ್ಣ ಎನ್ನುತ್ತಾರೆ. ಸೂರ್ಯ, ಚಂದ್ರ, ಅಗ್ನಿಗಳೇ ಭಗವಂತನ ಕಣ್ಣುಗಳು. ಸೂರ್ಯ ಬುದ್ಧಿಗೆ, ಅಧಿಷ್ಠಾತ್ಮಕ ಸಂಕಲ್ಪಗಳಿಗೆ ಸಂಬಂಧಪಟ್ಟ ಅನುಭವಿಸುವ ದಶೆಗಳನ್ನು ತಡೆಯುತ್ತಿದ್ದಾನೆ. ಆದರೆ ಸಂಸ್ಕಾರ ದಶೆಗಳನ್ನು ತಡೆಗಟ್ಟುವುದು ಜ್ಞಾನ ನೇತ್ರಕ್ಕೆ ಸಾಧ್ಯವಾಗುತ್ತದೆ. ಇದೇ ಮದನ ದಹನ. ಶಿವನ ಉಗ್ರತೆ ಕೂಡ ಇದೆ ಅದರಲ್ಲಿ. ಆದರೆ ಜಡೆಯಲ್ಲಿ ಪ್ರವೇಶಿಸುವ ಗಂಗಾ ಅದನ್ನು ಉಪಶಮನ ಮಾಡುತ್ತಾಳೆ. ಚಂದ್ರನಿಗೆ ಸೋಮನೆಂಬ ಹೆಸರಿದೆ. ಸೋಮ ವನಸ್ಪತಿಗಳಿಗೆ ಪ್ರತೀಕ. ಭಗವಂತನ ಪಶುಪತಿ ನಾಮ ಔಷಧಿ ಸೂಚನೆ ಎಂದು ಶತಪಥ ಬ್ರಾಹ್ಮಣ ಹೇಳುತ್ತದೆ. ಚಂದ್ರ ಮನಸ್ಸಿಗೆ ಚಿಹ್ನೆ. ಕುಂಡಲಿನಿ ಶಕ್ತಿ ಜಾಗರಣದಿಂದ ಉತ್ಪನ್ನವಾದ ದಾಹವೇ ಸಾಗರ ಮಥನದಲ್ಲಿ ಹೊರಬಂದ ವಿಷ. ಅದನ್ನು ಶಾಂತವಾಗಿರಿಸುವುದಕ್ಕೆ ಯೋಗೀಶ್ವರನಾದ ಶಿವ ಚಂದ್ರ ಗಂಗೆಯನ್ನು ಧರಿಸಿದ್ದಾನೆ. ಶಿವನ ಕೈಯಲ್ಲಿ ಬಿಲ್ಲು, ಪಿನಾಕ, ಮೇರುದಂಡವನ್ನೇ ಪಿನಾಕ ಎನ್ನುತ್ತಾರೆ ಅಂತ ಒಬ್ಬ ಪ್ರಜ್ಞರು ಹೇಳಿದ್ದಾರೆ. ಅದಕ್ಕೆ ತುದಿಗಳಿರುವುದು. ಮೊದಲನೆಯದು ಮೂಲಾಧಾರ ಚಕ್ರದಲ್ಲಿ, ಎರಡನೆಯದು ಅಜ್ಞಾತ ಚಕ್ರದಲ್ಲಿ. ಕುಂಡಲಿನಿಯನ್ನು ಹೊಸೆಯುವ ಹಗ್ಗ. ಭಗವಂತನೇ ಎದೆಯಿರಿಸಿ ಎಳೆದು ಮೇಲ್ತುದಿಯಲ್ಲಿ ಕಟ್ಟಿಹಾಕುತ್ತಾನೆ. ಅದಕ್ಕೆ ಪಿನಾಕಪಾಣಿಯಾದ ಶಿವನ ಮೈ ಮೇಲೆ ಲೇಪನವಾಗಿರುವ ಭಸ್ಮ. ಶರೀರ ಅನಿತ್ಯವೆಂದು ತಿಳಿಸುತ್ತದೆ. ಶಿವನ ಕೊರಳಲ್ಲಿನ ಮುಂಡಮಾಲ ಆತ ಕಾಲಾಧಿಪತಿ ಎಂದು ಸೂಚಿಸುತ್ತದೆ. ಅದಕ್ಕೆ ಆತ ಮೃತ್ಯುಂಜಯನೆಂದು ಕರೆಯಲ್ಪಟ್ಟು, ಆಗ ಶಾಸ್ತ್ರದಲ್ಲಿನ ಅಕ್ಷರ ಸಮಾಮ್ನಾಯವೇ ಭಗವಂತನ ಮುಂಡಮಾಲ. ಶಿವನ ಚತುರ್ಭುಜದಲ್ಲಿ ಮೃಗ, ಪರಶು, ವರದ, ಅಭಯ ಮುದ್ರೆಗಳಿವೆ. ಮೃಗವನ್ನು ಬ್ರಹ್ಮನಿಗೆ ಪ್ರತೀಕವೆಂದು ಶತಪಥ ಬ್ರಾಹ್ಮಣ ಹೇಳುತ್ತದೆ. ಮೃಗ ಯಜ್ಞವೇದ ಸಂರಕ್ಷಣೆಗೆ ಚಿಹ್ನೆ. ಆದ್ದರಿಂದ ಭಗವಂತನ ಕೈಯಲ್ಲಿ ಮೃಗ ಇರುವ ಕೈಯಲ್ಲಿ ಕಾಮ, ಪರುಷ ಹಸ್ತದಲ್ಲಿ ಶತ್ರುನಾಶ, ದಿಗ್ವಿಜಯ, ವರದ ಹಸ್ತಗಳಲ್ಲಿ ಧರ್ಮ, ಅಭಯ ಹಸ್ತದಲ್ಲಿ ಮೋಕ್ಷವಿದೆ. ಮೊದಲು ಜಲದಿಂದಲೇ ಸೃಷ್ಟಿ ಏರ್ಪಟ್ಟಿತು. ಶಿವನ ಶಿರದ ಮೇಲಿರುವ ಗಂಗೆ ಈ ಸತ್ಯವನ್ನು ಸೂಚಿಸುತ್ತದೆ. ಸರ್ಪವನ್ನು ಅಹಿ ಎನ್ನುತ್ತಾರೆ. ಅಹಿ ಮೋಡ ಕೂಡ ಆಗುತ್ತದೆ. ವೇದ ರುದ್ರನ ವಿದ್ಯುತ್ ಎಂದಿತು. ವಿದ್ಯುತ್ತಿಗೆ ಭೂಷಣ ಮೋಡವೇ. ಇದು ಜಲಕ್ಕೆ ಪರ್ಯಾಯ. ವಾಚಕ. ವಿಷ ಅಂದರೆ ಜಲ. ಇದೇ ಶಿವನಿಗೆ ಅಲಂಕಾರ. ಪಾರ್ವತಿ ಶಕ್ತಿ ಶಿವಧರ್ಮ. ಶಿವನ ಧನಾತ್ಮಕ ಆವೇಶ, ಋಣಾತ್ಮಕ ಆವೇಶ ಶಕ್ತಿಗೆ ಶಿವತತ್ವದಿಂದಲೇ ಲೋಭ, ವ್ಯಾಮೋಹ, ಅಹಂಕಾರಗಳೆಂಬ ಪುರತ್ರಯ ವಿನಾಶ ನಡೆಯಿತು. ಹರಿಹರ ಬ್ರಹ್ಮರು
ಅಭಿನ್ನರು. ಅವರನ್ನು ಭಿನ್ನರೆಯದೆ ಭಾವಿಸುವುದು ಅವಿವೇಕ ಎನಿಸುತ್ತದೆ. ವಾಯುಪುರಾಣ ಶಿವ ಬ್ರಹ್ಮ ವಿಷ್ಣುಗಳು ಮೂವರು ದೇವತೆಗಳೊಬ್ಬರೇ ಎಂದು ಪುರಾಣಗಳು ಹೇಳುತ್ತವೆ. ಏಕೈವ ಮೂರ್ತಿರ್ಬೀದೆ ತ್ರಿದಾಸ ಎನ್ನುತ್ತಾರೆ. ಕಾಳಿದಾಸ ಕುಮಾರ ಸಂಭವನದಲ್ಲಿ ಲಿಂಗ ಎಂದರೆ ಚಿಹ್ನೆ. ಶಿವಲಿಂಗ ನಿರ್ಗುಣ ನಿರಾಕಾರ ಪರಮೇಶ್ವರ ತತ್ವವನ್ನು ಸೂಚಿಸುತ್ತದೆ. ಲಿಂಗಕ್ಕೆ ಸೂಕ್ಷ್ಮ ರೂಪ ಓಂಕಾರವೆಂದು, ಸ್ಥೂಲ ರೂಪ ಬ್ರಹ್ಮಾಂಡವೆಂದು ಶಿವಪುರಾಣ ಹೇಳಿದೆ. ಕಾರಣಗಳಿಗೆ, ಯೋಗ ವಿಧಾನಗಳಿಗೆ, ದುಃಖ ಸಂತೋಷಗಳಿಗೆ ಎಲ್ಲದಕ್ಕೂ ಮೂಲ ಪರಮಶಿವನೇ. ಶಿವಯೋಗ ವಿದ್ಯಾ ಪ್ರವರ್ತಕ ಜ್ಞಾನ, ಭಕ್ತಿ ಮುಕ್ತಿ ಪ್ರದಾತ, ಸತ್ಯಶಿವ ಸುಂದರ ಮೃತ್ಯುಂಜಯ ನಾದಸ್ವರೂಪ ಉಪನಿಷತ್ತುಗಳು ಆತನನ್ನು ಈಶ್ವರನೆಂದಿತು. ಶಿವ ಮಂಗಳಕ್ಕೆ ಪ್ರತೀಕವೆಂದು ವೇದಗಳು ಹೇಳುತ್ತವೆ. ಫ್ರಾನ್ಸ್ನಲ್ಲಿ ರೋಮಾಂಡಾಲ ಶಿವತತ್ವ ರಹಸ್ಯವನ್ನು ಸ್ಪಷ್ಟಪಡಿಸಿದ್ದಾರೆ. ಶಿವ ಆಚಿಂತ್ಯ ಅನಿರ್ವಾಚನೀಯ ಪರಬ್ರಹ್ಮ ಸ್ವರೂಪನು. ಅದನ್ನು ಜ್ಞಾನದಿಂದಲೇ ನಾವು ಹೊಂದಬೇಕಾಗುತ್ತದೆ. ಶಿವನ ಅಪಾರ ಭಕ್ತಿಯಿಂದ ನಾವು ಆ ಶಿವನನ್ನು ಒಲಿಸಿಕೊಂಡರೆ ನಮ್ಮ ಜನ್ಮಾಂತರದ ಪೂರ್ವಾರ್ಜಿತದ ಪಾಪ ಕರ್ಮಗಳು ನಶಿಸಿ ಹೋಗುತ್ತವೆ. ಶಿವ ಆತ್ಮೀಯರಿಗಿಂತ ಆತ್ಮೀಯ. ಪಾದಾರವಿಂದಗಳಿಗೆ ನಮಸ್ಕರಿಸಿದರೆ, ಆತ್ಮನಿವೇದನೆ ಮಾಡಿದರೆ ನಮಗೆ ಸಕಲ ರೀತಿಗಳಲ್ಲೂ ಸಹಾಯ ಮಾಡುತ್ತಾನೆ. ಪಶುಪತಿಯಾದ ಶಿವನು ನಮ್ಮಂಥ ಪಶುಗಳಿಗೆ ಬಂಧ ವಿಮುಕ್ತರನ್ನಾಗಿ ಮಾಡುತ್ತಿದ್ದಾನೆ. ನಟರಾಜ ಶಿವ ತನ್ನ ನೃತ್ಯ ವಿಲಾಸಗಳಿಂದ ಬ್ರಹ್ಮಾಂಡವನ್ನೇ ಸ್ಪಂದಿಸುವಂತೆ ಮಾಡುತ್ತಿದ್ದಾನೆ. ಆತನ ನೃತ್ಯ ಅಲ್ಲಲ್ಲಿಗೆ ನಿಲ್ಲುವುದಿಲ್ಲ. ನಮ್ಮ ಉಚ್ಚೈಸ ನಿಶ್ವಾಸಗಳಲ್ಲಿ ಪ್ರತಿಕ್ಷಣ ನಡೆಯುತ್ತಲೇ ಇದೆ. ಶ್ವೇತಾಶ್ವರೋಪನಿಷತ್ತಿನಲ್ಲಿ ಶಿವನ ವಿರಾಟ್ ರೂಪವನ್ನು ನಾವು ಹೀಗೆ ವರ್ಣಿಸಿದೆ. ಸರ್ವಾನ ನಸಿರೋಗ್ರೀವಃ ಸರ್ವಭೂತ ಗುಹಾಶಯ ಸರ್ವವ್ಯಾಪೀ ಸ ಭಗವಾನ್ಸ್ತಂಸ್ತಾತ್ ಸರ್ವಗತಃ ಶಿವ. ಭಗವಂತನಾದ ಶಿವನು ಮುಖ, ಶಿರಸ್ಸು, ಕಂಠ ಎಲ್ಲೆಡೆಗಳಲ್ಲಿಯೂ ಇವೆ. ಆತ ಸಮಸ್ತ ಜೀವರಾಶಿಗಳ ಹೃದಯಗಳಲ್ಲಿ ವಾಸ ಮಾಡುತ್ತಿದ್ದಾನೆ. ಆತ ಸರ್ವಾಂತರ್ಯಾಮಿ, ಪ್ರಪಂಚಕ್ಕೆ ಹಿತವನ್ನುಂಟು ಮಾಡುವನು. ಈ ಪರಮೇಶ್ವರೋಪಾಸನೆ ಸಕಲ ವಿಧಗಳಲ್ಲಿಯೂ ಕ್ಷೇಮ. ಶಿವಂಕರ ಓಂ ಶಿವಶಂಕರ ಕ್ಷೇಮ ಶಿವಶಂಕರ ಯ ಏತದ್ಭಿರು ಮೃತಸ್ಥೇ ಭವಂತಿ. ಯಾರು ಇದನ್ನು ಅರಿತಿರುವವರೋ ಅವರು ಅಮೃತರಾಗುತ್ತಾರೆ. ಅದಕ್ಕೆ ನೋಡಿ, ನಾವು ಇವತ್ತಿನ ದಿವಸ ಶಿವರಾತ್ರಿ ಹಬ್ಬದ ದಿವಸ ಶಿವಪಂಚಾಕ್ಷರಿ ಮಂತ್ರದಿಂದ ನಾವು ಪಾರಾಯಣ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಮಗೆ ಎಲ್ಲ ಕಷ್ಟಗಳು ಸಹ ಉಂಟಾಗಿ ಒಳ್ಳೆಯ ಫಲ, ಒಳ್ಳೆಯ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಮಾಡಿದ್ರೆ ನಮಗೆ ಈಶ್ವರ ಒಲಿಯೋದ್ರಲ್ಲಿ ಸಂದೇಹವಿಲ್ಲ. ನೋಡಿ, ನೀರು, ಹಾಲು, ತುಪ್ಪ, ಮೊಸರು, ಜೇನು, ಎಳ್ನೀರು, ಪಂಚಾಮೃತಗಳನ್ನು ಶಿವನಿಗೆ ಅಭಿಷೇಕ ಮಾಡಿದರೆ ಆತನ ಆನಂದ ಪಡುತ್ತಾನೆ. ಅಭಿಷೇಕದ ಜೊತೆಗೆ ರುದ್ರ ಕೂಡ ಉಚ್ಚರಿಸುತ್ತಾರೆ. ನೀನು ಭಕ್ತಿ ಶ್ರದ್ಧೆಗಳಿಂದ ಈಶ್ವರನಿಗೆ ಅಭಿಷೇಕ ಮಾಡಿದರೆ ಮನಸ್ಸು ಆ ಸ್ವಾಮಿಯ ಮೇಲೆ ನಿಲ್ಲುತ್ತದೆ. ಶಿವನ ರೂಪದಿಂದ ದಿವ್ಯ ಭಾವನೆಗಳಿಂದಲೂ ನಿನ್ನ ಹೃದಯ ತುಂಬಿ ಹೋಗುತ್ತದೆ. ನಿನ್ನ ಶರೀರವನ್ನು, ಅದರ ಸಂಬಂಧವನ್ನು, ಅದರ ಪರಿಹಾರಗಳನ್ನು ಮರೆತು ಹೋಗದೆ ಅಹಂಕಾರ ಕ್ರಮೇಣ ನಶಿಸಿ ಹೋಗುತ್ತದೆ. ನಿನ್ನನ್ನು ನೀನು ಮರೆತು ಹೋದಾಗ ನೀನು ಶಾಶ್ವತ ಶಿವಾನಂದವನ್ನು ಹೊಂದುತ್ತೀಯೆ. ಯಾವುದೇ ಒಂದು ಕಾಯಿಲೆಯಿಂದ ನರಳುತ್ತಿರುವ ವ್ಯಕ್ತಿ ಹೆಸರಿನಲ್ಲಿ ರುದ್ರ ಪಾಠಯುಕ್ತನಾಗಿ ಅಭಿಷೇಕ ಮಾಡಿದ್ದೇ ಆದರೆ ಆತ ಕಾಯಿಲೆಯಿಂದ ಸಹ ವಿಮುಕ್ತನಾಗ್ತಾನೆ. ವಾಸಿಯಾಗದ ಕಾಯಿಲೆಗಳು ಅಭಿಷೇಕದಿಂದ ಖಂಡಿತ ವಾಸಿಯಾಗುತ್ತದೆ. ಅಭಿಷೇಕದಿಂದ ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ಸಂತಾನ, ನೆಮ್ಮದಿ, ಜೀವನ, ಸಾತ್ವಿಕತನ ಮುಂತಾದವುಗಳೆಲ್ಲೂ ಸಿದ್ಧಿಸುತ್ತದೆ. ಸೋಮವಾರದಂದು ಮಾಡುವ ಅಭಿಷೇಕ ಹೆಚ್ಚು ಶುಭದಾಯಕ. ಅದರಿಂದ ನೋಡಿ, ಈ ಈಶ್ವರನ ನಾವು ಒಲಿಸ್ಕೊಂಡಾಗ ಆ ಪರಮಾತ್ಮನು ನಮಗೆ ಎಲ್ಲ ಸದ್ಭಾಗ್ಯವನ್ನು ಕೂಡ ಒದಗಿಸಿಕೊಳ್ಳಿ ಅಂತ ಹೇಳ್ತಾ ನಮಗೆ ಈ ಶಿವಂದೊಂದು ಧ್ಯಾನ ಮಾಡ್ತಾ ಈ ಮಂತ್ರದಿಂದ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಓಂ ಶಿವ, ಓಂ ಶಿವ, ಪರಾತ್ಪರ ಶಿವ, ಓಂಕಾರ ಶಿವ, ತವ ಚರಣಂ ನಮಾಮಿ ಶಂಕರ ಭವಾನಿ ಶಂಕರ ಉಮಾಮಹೇಶ್ವರ ತವ ಚರಣಂ. ಓಂ ನಮಃ ಶಿವಾಯ ನಮಃ. ಓಂ ನಮಃ ಶಿವಾಯ. ಓಂ ಮೃತ್ಯುಂಜಯಾಯ ನಮಃ. ಓಂ ನಮಃ ಶಿವಾಯ. ಓಂ ತ್ರ್ಯಂಬಕಾಯ ನಮಃ. ಓಂ ನಮಃ ಶಿವಾಯ.
ಓಂ ಲಿಂಗೇಶ್ವರಾಯ ನಮಃ. ಓಂ ನಮಃ ಶಿವಾಯ. ಓಂ ಜಗದೀಶ್ವರಾಯ ನಮಃ. ಓಂ ನಮಃ ಶಿವಾಯ. ಓಂ ಸರ್ವೇಶ್ವರಾಯ ನಮಃ. ಓಂ ನಮಃ ಶಿವಾಯ. ಓಂ ಪರಮೇಶ್ವರಾಯ ನಮಃ. ಓಂ ನಮಃ ಶಿವಾಯ. ಈ ಮಂತ್ರವನ್ನು ಕೇಳಿಸ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ದೇಶ ಸುಭಿಕ್ಷವಾಗಿರಲಿ. ಎಲ್ಲ ಜನರಿಗೂ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ನಮಸ್ಕಾರಗಳು. ಈ ಪರಮೇಶ್ವರನ ಈ ಕಥೆಯನ್ನು ಯಾರು ಕೇಳ್ತಾರೋ, ಯಾರು ಓದ್ತಾರೋ, ಯಾರು ಕೇಳಿಸ್ಕೊಳ್ತಾರೋ ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರಗಳು.